ಸ್ನೇಹಿತರೆ, ಈ ವಿಡಿಯೋ ಯಾರು ನೋಡ್ತಿದ್ದೀರೋ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದ್ರೆ ಈ ಪಾರ್ಟ್ 2 ವಿಡಿಯೋ ಅರ್ಥ ಆಗಲ್ಲ. ಪಾರ್ಟ್ 1 ವಿಡಿಯೋ ನೋಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಒಂದ್ಸಲಿ ಚೆಕ್ ಮಾಡಿ. ಸ್ನೇಹಿತರೆ, ಪಾರ್ಟ್ 1 ಅಲ್ಲೇ ಹೇಳ್ದಂಗೆ 2011ರಲ್ಲಿ ವರ್ಲ್ಡ್ ಕಪ್ ವಿನ್ ಆದ್ಮೇಲೆ T20 ವೇರಿಯಂಟ್ ಆದಂತ IPL ಮ್ಯಾಚ್ ಕೂಡ ಲಾಂಚ್ ಆಗುತ್ತೆ. ಸ್ನೇಹಿತರೆ, ಕ್ರಿಕೆಟ್ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಫೇಮಸ್ ಆಗೋಕೆ ಇನ್ನೊಂದು ಮೇನ್ ರೀಸನ್ ಏನು ಅಂದ್ರೆ ಗಲ್ಲಿ ಕ್ರಿಕೆಟ್. ಇವಾಗ ಎಷ್ಟೋ ರೆಕಾರ್ಡ್ ಸೃಷ್ಟಿ ಮಾಡ್ತಿರೋ ಪ್ಲೇಯರ್ಸ್ ಇಲ್ಲಿಂದಾನೇ ಸ್ಟಾರ್ಟ್ ಆಗಿರೋದು. ಗೋಡೆಗೆ ಬಿದ್ರೆ 4 ಅಂತ, ಪಕ್ಕದ ಮನೆ ವಿಂಡೋಗೆ ಬಿದ್ರೆ 6 ಅಂತ ನಾವು ಎಲ್ಲರೂ ಆಡಿರ್ತೀವಿ. ಸ್ನೇಹಿತರೆ, ಅವಾಗೆ ಅಲ್ಲ, ಮುಂಚೆಯಿಂದಾನೇ ಗಲ್ಲಿ ಕ್ರಿಕೆಟ್ ಇಲ್ದಿರೋ ಹುಡುಗನ ಚೈಲ್ಡ್ಹುಡ್ ಇಲ್ಲ. ಮಕ್ಕಳ ಕೈಯಲ್ಲಿ ಬೊಂಬೆಗಳಾದ್ಮೇಲೆ ನೆಕ್ಸ್ಟ್ ಹಿಡಿಯೋದೇ ಕ್ರಿಕೆಟ್ ಬ್ಯಾಟ್ ಅಂಡ್ ಬಾಲ್. ಇದರಿಂದಾನೇ ಕ್ರಿಕೆಟ್ ಫೇಮಸ್ ಆಗೋಕೆ ಇನ್ನೊಂದು ಮುಖ್ಯ ಕಾರಣ ಅಂತಾನೆ ಹೇಳ್ಬೋದು. ಕ್ರಿಕೆಟ್ಗೆ ಇರೋ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಹೀರೋಯಿಸಮ್. ಇದು ಇನ್ನು ಯಾವ ಬೇರೆ ಸ್ಪೋರ್ಟ್ಸ್ ಅಲ್ಲೂ ಕೂಡ ಕಾಣಿಸೋಲ್ಲ. ಯಾಕಂದ್ರೆ ಎಲ್ಲೋ ಇರೋ ಸ್ಕೋರ್ ನ ಎಲ್ಲೋ ಕರ್ಕೊಂಡು ಹೋಗೋ ಪ್ಲೇಯರ್ಸ್ ಆಡಿಯನ್ಸ್ ಮನ್ಸಲ್ಲಿ ಹೀರೋ ಆಗ್ಬಿಡ್ತಾರೆ. ಕ್ರಿಕೆಟ್ಗೆ ಇರೋ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಲೆಸ್ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ಸ್. ಒಂದು ಬ್ಯಾಟ್ ಅಂಡ್ ಬಾಲ್ ಇದ್ರೆ ಸಾಕು, ಇಬ್ರು ಇದ್ರೆ ಸಾಕು, ಬೋರಿಂಗ್ ಇಲ್ದಿರ ಈ ಕ್ರಿಕೆಟ್ ಮ್ಯಾಚ್ ನ ಆಡ್ಕೋಬಹುದು. ಸ್ನೇಹಿತರೆ, ಈ ಕ್ರಿಕೆಟ್ ಇಂದ ಇರೋ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಕಮರ್ಷಿಯಲ್. ಕೋಟಿ ಜನ ನೋಡ್ತಾರೆ ಅನ್ನೋದಕ್ಕೆ ಸ್ಪಾನ್ಸರ್ಸ್ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೋಸ್ಕರ ಎಷ್ಟೋ ಕಂಪನಿಗಳು ಮುಂದೆ ಬರ್ತವೆ. ಯಾಕಂದ್ರೆ ಓವರ್ ಆಗೋದ್ರು, ಔಟ್ ಆಗೋದ್ರು, ಡ್ರಿಂಕ್ಸ್ ಬ್ರೇಕ್ ಅಲ್ಲೂ ಆಡ್ಸ್ ನ ತೋರಿಸ್ತಾನೆ ಇರ್ತಾರೆ. ಅಡ್ವರ್ಟೈಸ್ಮೆಂಟ್ ಅವರು ಆಡ್ ನ ನೋಡ್ಲಿ ಅಂತ ವೇರಿಯಸ್ ವೇ ಅಲ್ಲಿ ಈ ಮ್ಯಾಚ್ ನ ಪ್ರಮೋಟ್ ಮಾಡ್ತಾನೆ ಇರ್ತಾರೆ. ನೆಕ್ಸ್ಟ್ ರೀಸನ್ ಹೇಳ್ಬೇಕು ಅಂದ್ರೆ ಮೂವೀಸ್. ನಮ್ಮಲ್ಲಿ ನಾರ್ಮಲ್ ಮೂವೀಸ್ ಜೊತೆ ಸ್ಪೋರ್ಟ್ಸ್ ಮ್ಯಾನ್ ಬಯೋಗ್ರಫಿ ಕೂಡ ತೆಗಿತಾ ಇದ್ರು. ಅದರಲ್ಲೂ MS ಧೋನಿ ದ ಅನ್ಟೋಲ್ಡ್ ಸ್ಟೋರಿ, ಸಚಿನ್ ಎ ಬಿಲಿಯನ್ ಡ್ರೀಮ್ಸ್, 83 ಅಂತಹ ಎಷ್ಟೋ ಮೂವಿಗಳನ್ನ ತೆಗೆದಿದ್ರು. ಜನಗಳು ಕೂಡ ಈ ಮೂವಿಗಳ ಮೇಲೆ ಇಂಟ್ರೆಸ್ಟ್ ತೋರಿಸಿ ಈ ಮೂವೀಸ್ ನ ನೋಡಿದ್ರು. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಕ್ರಿಕೆಟ್ ನ ಒಂದು ರಿಲಿಜನ್ ತರ, ಪ್ಲೇಯರ್ಸ್ ನ ದೇವ್ರ ತರ ನೋಡ್ತಾರೆ. ಆದ್ರೆ ಇಲ್ಲಿ ಇನ್ನೊಂದು ಆಶ್ಚರ್ಯ ಪಡೋ ವಿಷಯ ಏನು ಅಂದ್ರೆ ನಮ್ಮ ದೇಶದಲ್ಲಿ ಇಂಡಿಯನ್ ವುಮೆನ್ ಕ್ರಿಕೆಟ್ ಟೀಮ್ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮೆನ್ಸ್ ಕ್ರಿಕೆಟ್ ಸಿಕ್ಕಂತ ಆದರಣೆ ವುಮೆನ್ಸ್ ಕ್ರಿಕೆಟ್ ಗೆ ಸಿಕ್ಕಿಲ್ಲ. ಸ್ನೇಹಿತರೆ, ಇನ್ನು ವ್ಯೂವರ್ಸ್ ಬಗ್ಗೆ ಮಾತಾಡೋದಾದ್ರೆ ಅದು ಕೋಟಿಗಳಿಂದನೇ ಸ್ಟಾರ್ಟ್ ಆಗುತ್ತೆ. ICC ವರ್ಲ್ಡ್ ಕಪ್ 2019 ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಗೆ ಎಸ್ಟಿಮೇಟೆಡ್ ವ್ಯೂಸ್ ಬಂದು ಎಲ್ಲಾ ಪ್ಲಾಟ್ಫಾರ್ಮ್ಸ್ ಇಂದ 1.6 ಬಿಲಿಯನ್ಸ್ ವ್ಯೂಸ್ ಇತ್ತು. ಹಾಟ್ಸ್ಟಾರ್ ವಿಷಯಕ್ಕೆ ಬಂದ್ರೆ ಆವರೇಜ್ ಆಗಿ 20 ಕೋಟಿ ಆಕ್ಟಿವ್ ವ್ಯೂವರ್ಸ್ ಇರ್ತಾರೆ. ಸ್ನೇಹಿತರೆ, ನಮ್ಮೂರಿಗೆ ಕ್ರಿಕೆಟ್ ಅನ್ನೋದು ಜಸ್ಟ್ ಸ್ಪೋರ್ಟ್ಸ್ ಮಾತ್ರನೇ ಅಲ್ಲ, ಅದು ಸವಾಲ್ಗೆ ಸವಾಲ್. ಅದಕ್ಕೆ ಆ ರೇಂಜ್ ಅಲ್ಲಿ ಇರುತ್ತೆ. ಫೈನಲ್ ಆಗಿ ಕ್ರಿಕೆಟ್ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಸ್ಪೋರ್ಟ್ಸ್ ಮಾತ್ರನೇ ಅಲ್ಲ, ಅದೊಂದು ಎಮೋಷನ್ ಅಂತ ಹೇಳ್ತಾ, ಕ್ರಿಕೆಟ್ ಅನ್ನೋದು ಒಂದು ಬ್ರ್ಯಾಂಡ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.